ಕಾಂಗ್ರೆಸ್ ಸಿಎಂ ಬದಲಾವಣೆ ವಿಚಾರಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕುರ್ಚಿ ಚರ್ಚೆ ನಡುವೆನೇ ಪೂರ್ಣಾವಧಿ ಸಿಎಂ ಟಾಕ್ ಜೋರಾಗ್ತಾ ಇದೆ. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರೂ ಕೂಡ ಹೇಳಿಕೆಗಳು ನಿಲ್ತಾ ಇಲ್ಲ. ನೋಡಿ, ಖರ್ಗೆ ಅವರು ಮಧ್ಯೆ ಪ್ರವೇಶ ಮಾಡಿ ಖಡಕ್ ಆದಂಥ ಒಂದು ಸಂದೇಶ ಕೊಟ್ಟರು. ಯಾರು ಹಾದಿಬೀದಿಯಲ್ಲಿ ಚರ್ಚೆ ಮಾಡಬೇಡಿ, ಮಾಧ್ಯಮಗಳ ಮುಂದೆ ಹೋಗಬೇಡಿ, ಈ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ಮಾಡಲೇಬೇಡಿ, KPCC ಅಧ್ಯಕ್ಷರ ಬಗ್ಗೆ ಯಾವುದೇ ವಿಚಾರವಾಗಿ ಹಂಚಿಕೊಳ್ಬೇಡಿ ಅಂತ ಹೇಳಿದರು. ಇದೀಗ ಮತ್ತೆ ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಸದ್ದು ಮಾಡತೊಡಗಿದೆ. ಸಿದ್ದರಾಮಯ್ಯ ಪರ ಅವರ ಬಣದ ಸಚಿವರು ಬ್ಯಾಟಿಂಗ್ ಮಾಡಿಬಿಟ್ಟಿದ್ದಾರೆ. DKಶಿಗೆ ಟಾಂಟ್ ಕೊಟ್ಟಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅಂತ ಹಲವು ಸಚಿವರುಗಳು ಹೇಳಿಬಿಟ್ಟಿದ್ದಾರೆ. ದೇವರಾಜ ಅರಸು ನಂತರ ಅತಿ ಹೆಚ್ಚು ಆಡಳಿತ ಮಾಡಿದಂತಹ ಸಿದ್ದರಾಮಯ್ಯನವರು ಅಂದರೆ ಮಾಡ್ತಾರೆ. ಅವರು 2 ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು. ದೇವರಾಜ ಅರಸು ಅವರ ದಾಖಲೆಯನ್ನು ಹಿಂದಿಕ್ಬೋದು ಅಂತೇಳಿ ಶುಭ ಹಾರೈಸಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಸತೀಶ್ ಜಾರಕಿಹೊಳಿ ಹಾಗೆ HC ಮಹದೇವಪ್ಪ, ಪರಮೇಶ್ವರ್, MB ಪಾಟೀಲ್ ಸೇರಿ ಹಲವರು ಬ್ಯಾಟಿಂಗ್ ಮಾಡಿದ್ದಾರೆ. ನೋಡಿ, ಅಲ್ಲಿ ದೆಹಲಿಗೆ ಒಬ್ಬೊಬ್ಬರು ಹೋಗಿ ಬರ್ತಾ ಇದ್ದಾರೆ. ಅದರ ಮಧ್ಯೆ ಈಗ ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಬಲವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸಿದ್ದರಾಮಯ್ಯ ಬಣದವ್ರದ್ದು. ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಅಂದರೆ ಇಲ್ಲಿ ಮುಖ್ಯಮಂತ್ರಿಗಳ ಆಪ್ತರೇನಿದ್ದಾರೆ, ಅವರ ಹೇಳಿಕೆಗಳು ಏನು ಸೂಚಿಸ್ತಾ ಇದ್ದಾವೆ? ಇಲ್ಲಿ DK ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಬಿಟ್ಕೊಡೋ ಹಾಗೆ ಇಲ್ಲ. ನೋಡಿ, ನವೆಂಬರಕ್ಕೇನೋ ಚೇಂಜ್ ಆಗ್ಬೋದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. 2.5 ವರ್ಷ ಆದಮೇಲೆ DKಶಿ ಬರ್ತಾರೆ ಅಂತ ಹೈಕಮಾಂಡ್ಗೆ ಒಲವಿದೆ ಅನ್ನೋದು. ಆದರೆ ಈಗ DK ಶಿವಕುಮಾರ್ ಅವರು ಯಾವಾಗ ಈ ದಲಿತ ಸಚಿವರ ಡಿನ್ನರ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಕಾರಣರಾದರು, ಹಾಗಾಗಿ ಅವರ ವಿರುದ್ಧ ಕತ್ತಿಮಸಿತಾ ಇದ್ದರು. ಏನೇ ಆಗಲಿ DK ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟುಕೊಡೋದು ಬೇಡ. ನೋಡಿ, ಪರಮೇಶ್ವರ್ ಕೂಡ ಸಿಎಂ ಕುರ್ಚಿಗೆ ಪ್ರಬಲವಾದಂಥ ಆಕಾಂಕ್ಷಿಯಾಗಿದ್ದಾರೆ. ಅಂದರೆ ಒಂದು ವೇಳೆ DK ಶಿವಕುಮಾರ್ ಅವ್ರಿಗೆ ಸಿಎಂ ಕುರ್ಚಿ ಬಿಟ್ಟುಕೊಡುವಂತಹ ಒಂದು ಪ್ರಮೇಯ ಬಂದರೆ ಆಗ ದಲಿತ ಸಿಎಂ ದಾಳವನ್ನು ಉರುಳಿಸಿ ನಾನು ಸಿಎಂ ಆಗಬೇಕು ಅನ್ನುವಂತಹ ಒಂದು ಪ್ಲ್ಯಾನನ್ನು ಇಟ್ಕೊಂಡಿದ್ದಾರೆ. ನೋಡಿ, ಏನು ಹಾಗಾದರೆ ಸಿದ್ದರಾಮಯ್ಯನವರ ಆಪ್ತರ ಪ್ಲ್ಯಾನು? ಪರಮೇಶ್ವರ್ ಕೂಡ ನೋಡಿ, ದಲಿತ ಕೋಟಾದಡಿ ಪ್ರಬಲ ಆಕಾಂಕ್ಷಿ. ಈ ಹಿಂದಿಂದಲೂ ಕೂಡ ಅವರು ಈಗಷ್ಟೇ ಅಲ್ಲ, ಅವರು KPCC ಅಧ್ಯಕ್ಷರಾದಾಗಲಿಂದಲೂ ಕೂಡ ಕಣ್ಣಿಟ್ಟೇ ಇಟ್ಟಿದ್ದಾರೆ. ಈಗ ಅಂಥ ಪರಿಸ್ಥಿತಿ ಏನಾದರೂ ಬಂದರೆ, DKಶಿಗೆ ಸಿಎಂ ಕುರ್ಚಿ ಬಿಟ್ಕೊಡ್ಬೇಕಾಗಿ ಬಂತು, ಹೈಕಮಾಂಡ್ ಸೂಚನೆ ಕೊಡ್ತು ಅಂತಂದರೆ ಆವಾಗ ದಲಿತ ಸಿಎಂ ದಾಳವನ್ನು ಉರುಳಿಸೋದು. ಆಗ ಯಾರು ಬರ್ತಾರೆ? ಮುಂಚೂಣಿಯಲ್ಲಿ ಪರಮೇಶ್ವರ್ ಬರ್ತಾರೆ. ಈ ಹಿಂದೆ ಅವರು ವಂಚಿತರಾಗಿದ್ದಾರೆ ಅನ್ನುವಂಥ ಒಂದು ಸಿಂಪತಿ ಕೂಡ ಅವ್ರಿಗಿದೆ. ಇದಕ್ಕೆ ಸಿದ್ದರಾಮಯ್ಯವ್ರ ಸಪೋರ್ಟ್ ಕೂಡ ಇದೆ. ಇಲ್ಲಿ ಪ್ಲ್ಯಾನ್ ಏನು? DKಶಿಗೆ ಹೋಗಬಾರ್ದು ಕುರ್ಚಿ. ಹಾಗಾಗಿ ಸಿದ್ದರಾಮಯ್ಯ ಆಪ್ತರೆಲ್ಲರೂ ಪರಮೇಶ್ವರ್ ಜೊತೆಗೆ ನಿಂತ್ಕೊಂಡು ಬಿಟ್ಟಿದ್ದಾರೆ. HC ಮಹದೇವಪ್ಪ, MB ಪಾಟೀಲು, ಜಾರಕಿಹೊಳಿ, ರಾಜಣ್ಣ ಎಲ್ಲ ಸಿದ್ದರಾಮಯ್ಯ ಪೂರ್ಣಾವಧಿ ಮುಂದುವರಿಸಿ ಅಥವಾ ನಮ್ಮಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿ ಅನ್ನುವಂಥ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಈಗ. ಹಾಗಾಗಿನೇ ದೆಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ಒಳಗೆ ಎಲ್ಲ ನಡೀತಾ ಇದೆ ಪ್ಲ್ಯಾನ್ಗಳು. ಈ ಡಿನ್ನರ್ ಮೀಟಿಂಗು, ಉಪಹಾರ ಕೂಟ ಅವೆಲ್ಲ ಇದೇ ಕಾರಣ. ಇನ್ನು DKಶಿ ಸಿಎಂ ಆದರೆ ನಮ್ಮನ್ನೆಲ್ಲ ಮೂಲೆಗೂ ಮಾಡ್ತಾರೆ ಅನ್ನುವಂಥ ಭಯ ಕಾಡ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರೇ ಕುರ್ಚಿಯಲ್ಲಿ ಮುಂದುವರಿಬೇಕು ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈಗಲಿಂದಲೇ ಪಾಸ್ ಮಾಡ್ತಾ ಇದ್ದಾರೆ. ಅಂದರೆ ಪರಮೇಶ್ವರ್ ಅವರೇ 5 ವರ್ಷ ಮುಂದುವರಿಲಿ ಅಂಥೇಳಿ ಹಾರೈಸಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಮುಂದುವರಿಲಿ ಅಂಥೇಳಿ. ಜೊತೆಗೆ 2.5 ವರ್ಷ ಇವರು ಅಂತ ಎಲ್ಲಿಯೂ ಕೂಡ ಒಪ್ಪಂದ ಆಗಿಲ್ಲ. ಹೈಕಮಾಂಡ್ ಮುಂದೆ ಅದರ ಬಗ್ಗೆ ನಮಗ್ಯಾರಿಗೂ ಕೂಡ ಮಾಹಿತಿ ಇಲ್ಲ ಅಂತ ಈಗ DK ಶಿವಕುಮಾರ್ಗೆ ಪರೋಕ್ಷವಾಗಿ ಟಾಂಟ್ ಕೊಟ್ಟಿದ್ದಾರೆ. ಇನ್ನು 10 ವರ್ಷವೂ ಸಿದ್ದರಾಮಯ್ಯನವರೇ ಅಂಥೇಳಿ MB ಪಾಟೀಲ್ ಕೂಡ ಹೇಳಿಬಿಟ್ಟಿದ್ದಾರೆ. ನಾನು ಯಾವುದನ್ನು ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಹೈಕಮಾಂಡ್ ಡಿಸಿಷನ್ಸ್ಗಳು ಯಾವ ರೀತಿ ಇರ್ತವೆ ಅದನ್ನು ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ತೀವಿ. ಯಾವ ರೀತಿ ನಮ್ಮ ರಾಜ್ಯದ್ದು ಏನು ಡಿಸಿಷನ್ ತೊಗೊತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅಲ್ಲ. ಅವರು ಇಡೀ ಹೊಸ ನಮ್ಮ AICC ಕಚೇರಿ ಆದಮೇಲೆ AICCಯನ್ನು ರೀಶಫಲ್ ಮಾಡಬೇಕು ಅನ್ನೋದು ಭಾಳ ದಿವಸದಿಂದ ಚರ್ಚೆ ನಡೀತಾ ಇದೆ. ಅದು ಆ ಅರ್ಥದಲ್ಲಿ ಅವರು ಹೇಳಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಈಗಾಗಲೇ ನಾವು ಅನೇಕ ಚುನಾವಣೆಗಳನ್ನು ನಾವೆಲ್ಲ ಸೋತಿದ್ದೇವೆ. ಹರಿಯಾಣದಲ್ಲಿ ಸೋತಿದ್ದೇವೆ, ಮಹಾರಾಷ್ಟ್ರದಲ್ಲಿ ಸೋತಿದ್ದೇವೆ, ಡೆಲ್ಲಿಯಲ್ಲಿ ಸೋತಿದ್ದೇವೆ. ಅದಕ್ಕೆ ಪಕ್ಷ ಸಂಘಟನೆ ಬಗ್ಗೆ
ಅವರು ಬಹುಶಃ ಅವರ ಹಂತದಲ್ಲಿ ಚರ್ಚೆ ಮಾಡಿ. ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಇದೇನು ಗೌರ್ಮೆಂಟ್ ಕೆಲಸನೇ ರೆಸ್ಟ್ ತಗೊಳ್ಳೋಕ್ಕೆ. ಸಾರ್ವಜನಿಕ ಬದುಕಿರೋದು ಜನರಿಗೆ ಸೇವೆ ಮಾಡೋಕ್ಕೆ, ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ನಾವಿರೋ ತನಕ ಸೇವೆ ಮಾಡಬೇಕು. ಅಂದರೆ ಅರಸು ದಾಖಲೆಯನ್ನು ಸಿದ್ದರಾಮಯ್ಯ ಮುರಿಬೇಕು ಅಂತ. ದಾಖಲೆಗೂ ಅದಕ್ಕೂ ಸಂಬಂಧ ಇಲ್ಲ. ಯು ವಾಂಟ್ ಟು ಬಿ ಇನ್ ಪಬ್ಲಿಕ್ ಲೈಫ್, ಯು ವಿಲ್ ಬಿ ಇನ್ ಪಬ್ಲಿಕ್, ಯು ವಿಲ್ ಕಂಟಿನ್ಯೂ ಪಬ್ಲಿಕ್ ಲೈಫ್. ವಾಟ್ ಈಸ್ ದೇರ್ ಟು ಕ್ವಶನ್? ವೈ ಯು ಆರ್ ಡೌಟಿಂಗ್? Why you are asking my opinion? He is very clear. The purpose and the intents of the public life is to serve the state and people. ಆದರೆ ಇರುವಾಗ ದಿ ಕ್ವಶನ್ ಬೇರೆ ಡೌಟ್ ಕೇಳೋ ಪ್ರಶ್ನೆ ಬರೋದೇ ಇಲ್ವೇ? ಅಲ್ಲ, ಅವ್ರು ಯಾವ ಇದರಲ್ಲಿ ಹೇಳಿದ್ರು? ಯಾರು? ಈಗ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅರಸೋರ್ ದಾಖಲೆ ಮುರಿಲಿ, ಅವಧಿ ಪೂರ್ಣಗೊಳಿಸಲಿ. ಅದು ಅವ್ರು ಕೇಳಿ ನನ್ನ ಕೇಳಿದ್ರೆ. ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ 8 ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಆಗುತ್ತೆ, ಬೇರೆ ರಾಜ್ಯಗಳಲ್ಲಾಗಿದೆ, ಇಲ್ಲೂ ಕೂಡ ಆಗಬಹುದು, 8 ದಿನಗಳಲ್ಲಿ ಆಗುತ್ತೆ ಅಂತ ಖರ್ಗೆ ಅವರು ಬೈಟ್ ಕೊಟ್ಟರು. ನೆನೆ ಹೇಳಿಕೆ. ಖರ್ಗೆ ಸಾಹೇಬರು ನಮ್ಮ AICC ಅಧ್ಯಕ್ಷರು, ಅವರು ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮ. ಅಲ್ಲ, ಪೂರ್ಣಾವಧಿ ಕೆಪಿಸಿಸಿ ಅಧ್ಯಕ್ಷರು ಇರಬೇಕು ಅನ್ನುವಂತಹದ್ದು ಒಂದಿಷ್ಟು ಚರ್ಚೆ ಇತ್ತು. ಪೂರ್ಣಾವಧಿ ಆದರೆ ಒಳ್ಳೆಯದಾಗುತ್ತೆ. ಎಲ್ಲ ವಿಷಯಗಳು ನಿರ್ಧಾರ ಮಾಡೋ ಅಧಿಕಾರ ಇರೋದು AICCಗೆ. ಅವರ ತೀರ್ಮಾನ ಅಂತಿಮ. ಸಾರ್ವಜನಿಕ ಜೀವನದಲ್ಲಿ ಅದೆಲ್ಲ ಬಂದಾಗ ಚರ್ಚೆ ಮಾಡೋಣ, ಅವಕಾಶ ಸಂದರ್ಭ ಬಂದಾಗ ಚರ್ಚೆ ಮಾಡೋಣ. ಈಗ ಯಾರಿಗಂತ ಹೇಳ್ಬೇಕು, ನಾವು OBC ಮಾಡಿ, SC ಮಾಡಿ, ST ಮಾಡಂತ ಸಂದರ್ಭ ಬಂದಾಗ ಕರಿಬೇಕು, ಚರ್ಚೆ ಮಾಡಬೇಕು. ಆವಾಗ ಅದ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರೆ ಹೇಳ್ತೀವಿ. ಮತ್ತು ಈಗೇನು ಇಲ್ಲದೆ ನಾವು ಯಾರಿಗೆ ಹೇಳೋದು? ಈಗ ಅಭಿಪ್ರಾಯ ಹೋಗಿ ಚರ್ಚೆ ಬಂದೇ ಇಲ್ಲ, ಚರ್ಚೆ ಬಂದಾಗ ಕೇಳಿದಾಗ ಹೇಳೋಣ. ಇನ್ನು ನಮ್ಮನ್ನ ಯಾರು ಕೇಳೇ ಇಲ್ಲ. ನಾನು ಒಬ್ಬನೇ ಅಭಿಪ್ರಾಯ ಆಗೋಲ್ಲ, ಎಲ್ಲರೂ ಸಾಮಾನ್ಯ ಚರ್ಚೆ ಮಾಡಬೇಕಾಗತ್ತೆ. ಬರಲಿ, ಅದು ಕೇಳಿ, ನಮ್ಮ ಪಕ್ಷದವ್ರು ಕೇಳಿದ್ರೆ ಹೇಳ್ತೀವಿ. ಇನ್ನು ಕೇಳೇ ಇಲ್ಲ, ನಮ್ಗೆ ಕೇಳೋದೇ ಇಲ್ಲ. ಹೇಳೋರು ಯಾರಿಗೂ ಇಲ್ಲ, ಇನ್ನು ಪ್ರಶ್ನೆ ಇಲ್ಲ. ಬಂದಾಗ ನೋಡೋಣ. ಈಗ ಸದ್ಯಂತೆ ಪ್ರಶ್ನೆ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಅನವಶ್ಯಕ. ನಮ್ಮನ್ನು ಕೇಳಿದಾಗ ಹೇಳ್ತೀವಿ, ಕೇಳಿಲ್ಲ ಕೇಳಿದಾಗ ಹೇಳ್ತೀವಿ. ನಾವು ನಮ್ಮ ಹಂತದಲ್ಲಿ ಮಾಡೋ ಪ್ರಶ್ನೆ ಬರೋಂಗಿಲ್ಲ. ನಮ್ಗಿಂತ ಮೇಲುಗಡೆ ಚರ್ಚೆ ಅದು.